ಹಿರಿಯ ವಿಜ್ಞಾನಿ ಡಾಕ್ಟರ್ ಸುಂದರ್ ರಾಜನ್ ಭೇಟಿ, ಶ್ರೀಗಂಧ ಮರಗಳ ಪರಿಶೀಲನೆ. ಯಾವುದೇ ಮರಗಳನ್ನು ಬೆಳೆಸಬೇಕಾದರೆ ವುಡ್ ಮತ್ತು ಫುಡ್ ಎಂದು ಎರಡು ಭಾಗವನ್ನಾಗಿ ರೈತರು ವಿಂಗಡಣೆ ಮಾಡಿಕೊಳ್ಳಬೇಕು ಎಂದು ಅರಣ್ಯ ಮತ್ತು ಸಂಶೋಧನಾ ಇಲಾಖೆಯ ಹಿರಿಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಸುಂದರ್ ರಾಜನ್ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ಕಡಗಂತೂರು ನಾಗೇನಹಳ್ಳಿ ಗ್ರಾಮದಲ್ಲಿ ಬೆಳೆದಿರುವ ಶ್ರೀಗಂಧದ ಮರಗಳನ್ನು ವೀಕ್ಷಿಸಿ ನಂತರ ಸೂರನಾಗೇನಹಳ್ಳಿ ಗ್ರಾಮದ ಸುಮಾರು 2 ಎಕರೆಯ ವ್ಯಾಪ್ತಿಯಲ್ಲಿ ಬೆಳೆದಿರುವ ಶ್ರೀಗಂಧದ ಮರಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಒಂದು ಗಿಡದಿಂದ ಹಣ್ಣು ಹಂಪಲು ಪಡೆಯಬೇಕಾದರೆ ಆ ಗಿಡದ ರೆಂಬೆ ಕೊಂಬೆ ಕತ್ತರಿಸಿ ಗಿಡವನ್ನು ಹರಡುವಂತೆ ಬೆಳೆಸಬೇಕು. ವುಡ್ ಪಡೆಯುವುದಾದರೆ ಅದರ ರೆಂಬೆ ಕೊಂಬೆಗಳನ್ನು ಕತ್ತರಿಸದಂತೆ ಬೆಳೆಸಬೇಕು. ಆಗ ಲಾಭ ಪಡೆಯಲು ಅನುಕೂಲವಾಗುತ್ತದೆ ಎಂದರು. ಈ ಭಾಗದಲ್ಲಿ ಬೆಳೆದಿರುವ ಬಹುತೇಕ ಶ್ರೀಗಂಧದ ಮರಗಳಲ್ಲಿ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದ್ದಾರೆ. ರೆಂಬೆ ಕತ್ತರಿಸಿದ ಸ್ಥಳದಲ್ಲಿ ಕಾಂಡದ ಒಳಪದರಗಳು ತೆರೆದುಕೊಳ್ಳುತ್ತವೆ. ಇದರಿಂದ ಮರದಲ್ಲಿ ಕೊಳೆಯುವ ಶಿಲೀಂಧ್ರಗಳು ಮತ್ತು ಹಾನಿ ಮಾಡುವ ಕಾಂಡ ಕೊರಕಗಳು ಸಮರುವಿಕೆಯನ್ನು ಮಾಡಿದ ಸ್ಥಳದಿಂದ ಮರವನ್ನು ಪ್ರವೇಶಿಸಿ ಬೆಲೆ ಬಾಳುವ ಮರವನ್ನು ದುರ್ಬಲಗೊಳಿಸುತ್ತವೆ ಎಂದರು. ಶ್ರೀಗಂಧದ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸುವುದರಿಂದ ಅವುಗಳ ಎತ್ತರ ಹೆಚ್ಚಾಗಬಹುದು, ಆದರೆ ಕಾಂಡದ ಸುತ್ತಳತೆ ಹೆಚ್ಚಾಗುವುದಿಲ್ಲ. ಸಮರುವಿಕೆಯನ್ನು ಗಾಯಗಳ ಬಳಿ ಸುರುಳಿಗಳ ರಚನೆಯಿಂದಾಗಿ ವುಡ್ ಸುಂದರವಾಗಿರುತ್ತದೆ, ಆದರೆ ಒಳಭಾಗದಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಸತ್ತ ಮರಗಳ ಈ ಸಮರುವಿಕೆಯಿಂದಾಗಿ ಶ್ರೀಗಂಧ ಮತ್ತು ತೇಗದ ಮರಗಳು ಹಾನಿಗೊಳಗಾಗುತ್ತವೆ. ಹಾಗೆಯೇ ಸುತ್ತಮುತ್ತಲಿನ ಪರಿಸರ ವ್ಯವಸ್ಥೆಯೂ ಸಹ ಹಾನಿಗೊಳಗಾಗುತ್ತದೆ ಎಂದರು. ಶ್ರೀಗಂಧದ ಮರಗಳನ್ನು ಖಾಸಗಿ ಜಮೀನುಗಳಲ್ಲಿ ಸಾಗುವಳಿ ಮಾಡಲು ಸರ್ಕಾರ ಅನುಮತಿ ನೀಡಿದ್ದರಿಂದ ಕಳೆದ 20 ವರ್ಷಗಳಲ್ಲಿ ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಶ್ರೀಗಂಧದ ತೋಟಗಳ ಸಾಗುವಳಿ ಗಮನಾರ್ಹವಾಗಿ ಹೆಚ್ಚಾಗಿದೆ. ಪ್ರತಿ ಶ್ರೀಗಂಧದ ಮರಕ್ಕೆ 5 ಕೆಜಿ ಕೊಟ್ಟಿಗೆ ಗೊಬ್ಬರ, ಅರ್ಧ ಕೆಜಿ ವರ್ಮಿ ಕಾಂಪೋಸ್ಟ್, ಅರ್ಧ ಕೆಜಿ ಬೇವಿನ ಹಿಂಡಿ ಜೊತೆ ಜೀವ ಅಮೃತ 1 ಲೀಟರ್ ಬೆರೆಸಿ ತಿಂಗಳಿಗೊಮ್ಮೆ ಮರಕ್ಕೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿ ನಳಿನಿ ದೊಡ್ಡಮಾಲೂರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಸಲ್ಮಾನ್, ರಾಜೇಶ್ ನಾಯಕ, ದಾಸಪ್ಪ ಸೇರಿದಂತೆ ರೈತರು ಹಾಜರಿದ್ದರು. ತುಂಬ ಮಿಸ್ಟೇಕ್ ಮಾಡ್ತಾರೆ ನಮ್ಮ ರೈತರು. ಅದು ಸ್ವಲ್ಪ ಮಿಸ್ಟೇಕ್ ಮಾಡೋದು ನಮ್ಮ ಅದು ಕರೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಮೋಸ ಮಾಡ್ತಾನೆ ಅವ್ರಿಗೆ ಗೊತ್ತಿಲ್ಲ. ಏನನ್ನ ಮರ ಬೆಳೆಸ್ತಾರೆ, ಉದ್ದಕ್ಕ ಫುಡ್ ಎಲೆ ಬೇಕಾ, ಕಾಯಿ ಬೇಕಾ, ಹೂವು ಬೇಕಾ, ಇಲ್ಲ ಬೆಂಗೆಕಾಕ ವುಡ್ ಬೇಕಾ, ಅದು ನಮ್ಮ ಪ್ರೂನಿಂಗ್ ರಂಬ ಕೊಂಬೆಲ್ಲ ಕಟ್ ಮಾಡೋಕ್ಕಾಗ. ಇಲ್ಲ ಒಂದು ಮರದ ಸೇಗ ಬೇಕಾ, ಮರ ಮೇಲೆ ಸಾಕು ಹಾಕಬಾರ್ದು. ಇದು ಪ್ರಿನ್ಸಿಪಲ್ ಡಿಫ್ರೆನ್ಸ್ ಇಲ್ಲ ಅಮ್ಮ. ವುಡ್ ಬೇಕಾ, ಫುಡ್ ಬೇಕಾ, ಮಾವಿನ ಗಿಡ ಆ ಥರ, ರೇಷ್ಮೆ ಗಿಡ ಆ ಥರ, ಸಪೋಟಾ ಗಿಡ ಆ ಥರ, ಶ್ರೀಗಂಧ, ಸಾಗುವಾನ ಎಲ್ಲ ಮರಮೂ ಆ ಥರ, ಮಹಾಗಣಿ ಆ ಥರ ರಂಬ ಕೊಂಬೆಲ್ಲ ಕಟ್ ಮಾಡ್ತಾರೆ. ದ ಫಸ್ಟ್ ಸಸೆಪ್ಟಿಬಲ್ ಪ್ಲಾಂಟ್, ವೀಕ್ ಪ್ಲಾಂಟ್ ನಮ್ಮ ಶ್ರೀಗಂಧ. ಅವ್ರು ಏನು ನಮ್ಮ ಕಟ್ ಮಾಡಲ್ಲ, ಏದು ಟೆಂಪರೇಚರ್ ಅದು ಸ್ಟ್ರಾಂಗ್ ವಿತ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ. ನಮ್ಮ ಕಟ್ ಮಾಡಿ ಆಯ್ತನ್ನ ತುಂಬ ವೀಕ್ ಆಗಿ ಇವತ್ತು ಬೆಳಿಗ್ಗೆ 20% ಪ್ಲ್ಯಾನ್ಸ್ ರೈತರ ಫೀಲ್ಡ್ ಒಣಗೋಯ್ತು. ಒಂದೇ ರೀಸನ್, ರಂಬ ಕೊಂಬೆಲ್ಲ ಕಟ್ ಮಾಡಿ. ಎಷ್ಟು ಪರ್ಸೆಂಟೇಜ್ ಕಟ್ ಮಾಡಿನಿ ಯಾರು ಅವ್ರಿಗೂ ಗೊತ್ತಿಲ್ಲ, ಫುಲ್ ಕಟ್ ಮಾಡಿ. ಏನು ಪ್ರಾಬ್ಲಮ್, ಕಟ್ ಮಾಡೋ ಟೈಮ್ಲ ಟೂಲ್ಸ್ಲ ರೂಟ್ ಸೇಕ್ ಆಗುತ್ತೆ. ಇನ್ನು ಶ್ರೀಗಂಧಕ್ಕೆ 80% ಬೇರೆ ಮೇಲೆಯೇ ಬರುತ್ತೆ. അപ്പോൾ ರೂಟ್ ಶೇಕ್ ಆಗಲ್ಲ, ನೆಕ್ಸ್ಟ್ ಡೇ ಒಣಗೋಗ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಇಲ್ಲೇ ಸ್ವಲ್ಪ ಕಲರ್ ಪ್ರೈಮರಿ ಹೋಸ್ಟ್ ತೆಗಿರಿ ಡ್ರೈ ಆನಮೇಲೆ ರಿಮೂವ್ ಮಾಡ್ತಾರೆ. ತಗೊಳ್ಬಾರ್ದು. ಇನ್ನು ಎರಡು ರೂಟು ಜಾಯಿನ್ ಮಾಡಿದ್ಮೇಲೆ ಒಂದು ಸೈಡ್ ರೂಟ್ ತಗೊಳ್ಬೋದು, ಅದು ಕಟ್ ಆಗುತ್ತೆ. ಅದು ಮಾಡಬಾರ್ದು. ನಂಬರ್ 1 ಬೇರೆ ಏದು ಮಿಸ್ಟೇಕ್ ಮಾಡೋದು ಕರೆಕ್ಟ್ ಮಾಡೋಕ್ಕಾಗೋದು. ಇದು ಕಟ್ ಮಾಡಿ ಆಯ್ತಾನೆ, ರಂಬ ಕೊಂಬೆಲ್ಲ ಕಟ್ ಮಾಡಿ ಆಯ್ತಾನೆ, ಅದಕ್ಕೆ ಡ್ಯಾಮೇಜ್ ಕರೆಕ್ಟ್ ಮಾಡೋಕ್ಕಾಗಲ್ಲ. ಅದು ತುಂಬ ಪ್ರಾಬ್ಲಮ್. ದೇಶ ಫುಲ್ಲ ನಮ್ಮ ತೆಲಂಗಾಣ, ತಮಿಳ್ನಾಡು, ಕರ್ನಾಟಕ, ಆಂಧ್ರ ಎಲ್ಲ 99% ಪ್ಲ್ಯಾನ್ಸ್ ಒಣಗೋಗೋದು. ಯಾವಾಗ ಒಣಗೋದು 6 ಮಾಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ರಂಬ ಕೊಂಬೆಲ್ಲ ಕಟ್ ಮಾಡ 8 ವರ್ಷ 9 ವರ್ಷ 10 ವರ್ಷ ಕಂಟಿನ್ಯೂಸ್ ಕಟ್ ಮಾಡ್ತಾರೆ. 10-11 ವರ್ಷದಲ್ಲಿ
ಎಲ್ಲ ಡ್ರೈ ಆಗೋದು. ಸಿಲ ಪ್ಲ್ಯಾನ್ಸ್ 3 months 4 monthsಲ ಕಟ್ ಮಾಡಿದ ಮೇಲೆ ಒಣಗೋದು. ಏನು ಫುಲ್ ಲಾಸ್ ಆಗುತ್ತೆ. ಏನು ಪ್ರಾಬ್ಲಮ್, ಕಟ್ ಮಾಡಿ ಆದಮೇಲೆ ಬೋರಾಡೆಕ್ಸ್ ಪೇಸ್ಟ್, ನಮ್ಮ ಕಾಪರ್ ಬೇಸ್ಡ್ ಫಂಗಿಸೈಡ್ ಅಪ್ಲೈ ಮಾಡ್ತಾರೆ. ತುಂಬ ವೇಸ್ಟ್ ಸರ್. ಎಲ್ಲ ಫಂಗಸ್ಸು ವುಡ್ ರಾಟನ್ ಹೇಳ್ತಾರೆ. ಎಲ್ಲ ಫಂಗಸ್ಸು 300 to 400 times ರೆಸಿಸ್ಟೆನ್ಸ್ ಆಯಿತು. ನೀವು ಬೋರಾಕ್ಸ್ ಪೇಸ್ಟ್ಗೆ ಇಲ್ಲ ಕಾಪರ್ ಬೇಸ್ಡ್ ಫಂಗಿಸೈಡ್ ಏನು ಅಪ್ಲೈ ಮಾಡಿ ಅದನ್ನ ನಮ್ಮ ಪೈಸಾ ಖರ್ಚಲ್ಲಿ ನಮ್ಮ ಜಮೀನು ವೇಸ್ಟ್ ಆಗುತ್ತೆ. ಫಂಗಸ್ಗೆ ಏನು ಇವತ್ತು ಕಟ್ಟು ಎಂಡ್ ಸ್ವಲ್ಪ ಮರದಲ್ಲಿ ಕಟ್ಟೆ ಎಂಡ್ ನೋಡೋಕ್ಕಾಗುತ್ತೆ. ಅದನ್ನ ನೋಡಿ ಆಯ್ತು ನಾವು ಫುಲ್ ಫಂಗಸ್ ಒಳಗಡೆ ಹೋಗಿ ಫುಲ್ ಹಾರ್ಟ್ ವುಡ್ ತಿಂದು ಫುಲ್ಲ ಪೈಪ್ ಹತ್ರ ಆಗುತ್ತೆ. ಔಟ್ಸೈಡ್ ನೋಡೋಕ್ಕೆ ಹೊರಗಡೆ ನೋಡೋಕ್ಕೆ ನಮಗೆ ಗೊತ್ತಿಲ್ಲ, ಒಳಗಡೆ ಆಗುತ್ತೆ. ಕಟ್ ಮಾಡೋ ಟೈಮಲ್ಲಿ ಫುಲ್ PVC ಪೈಪ್ ಹತ್ರ ನೋಡೋದು.